ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಈ ನಿಮ್ಮ ಸಮಯ ಕೊಟ್ಟು ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ಮನಸ್ಫೂರ್ತಿಯಾಗಿ ಚಾನೆಲ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಇವೇ ನೋಡಿ ಸಣ್ಣ ಸಣ್ಣ ಸಂಗಾತಿಗಳು ಸುಖಿ ಸಂಸಾರದ ಸೀಕ್ರೆಟ್ಸ್. ಸಂಗಾತಿಗಳಿಬ್ಬರು ನಡುವಿನ ಪ್ರೀತಿಯ ಹೆಚ್ಚಾಗಬೇಕಾದರೆ ಹೀಗೆ ಮಾಡಬೇಕು. ದಾಂಪತ್ಯದಲ್ಲಿ ಅನ್ಯೋನ್ಯತೆಯು ಇದ್ದರೆ ಮಾತ್ರ ಅದು ಹೆಚ್ಚು ಕಾಲ ಬಳಕೆಲು ಬರಲು ಸಾಧ್ಯ. ಸಂಗಾತಿಗಳಿಬ್ಬರು ತಮ್ಮ ನಿತ್ಯ ಜೀವನದಲ್ಲಿ ಮಾಡುವಂತಹ ಕೆಲವೊಂದು ಚಟುವಟಿಕೆಗಳು ಹಾಗೂ ಕಾರ್ಯಗಳು ಅವರ ನಡುವಿನ ಬಾಂಧವ್ಯವನ್ನು ಹೆಚ್ಚಿಸುವುದು. ಆದರೆ ಇಂದಿನ ದಿನಗಳಲ್ಲಿ ಪತಿ ಹಾಗೂ ಪತ್ನಿ ಇಬ್ಬರು ಉದ್ಯೋಗಸ್ಥರಾಗಿರುವ ಕಾರಣದಿಂದಾಗಿ ಜೊತೆಯಾಗಿ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗುತ್ತಿಲ್ಲ ಎನ್ನುವ ಮಾತು ಕೇಳಿ ಬರುತ್ತದೆ. ಅದನ್ನೇ ಇರಲಿ, ದಾಂಪತ್ಯಗಳು ಈ ಚಟುವಟಿಕೆಗಳನ್ನು ಜೊತೆಯಾಗಿ ನಡೆಸಿದರೆ ಅದರಿಂದ ಅವರ ನಡುವೆ ಬಾಂಧವ್ಯ ಹೆಚ್ಚಾಗುವುದು ಎಂದು ಹೇಳಲಾಗುತ್ತದೆ. ಅಂತಹ ಕೆಲವು ಚಟುವಟಿಕೆಗಳ ಬಗ್ಗೆ ತಿಳಿಯಲು ನೀವು ಈ ಲೇಖನ ಓದಬೇಕು, ಈ ಲೇಖನ ಕೇಳಬೇಕು. ದಾಂಪತ್ಯವು ತಮ್ಮ ಮಕ್ಕಳನ್ನು ಇಂತಹ ಜಾಗಗಳಿಗೆ ಕರೆದುಕೊಂಡು ಹೋಗುವುದು ಸಹಜ. ಆದರೆ ದಾಂಪತ್ಯಗಳಿಬ್ಬರೆಲ್ಲ ಇಲ್ಲಿಗೆ ಹೋದರೆ ಅವರ ನಡುವಿನ ಬಾಂಧವ್ಯವು ಹೆಚ್ಚಾಗುವುದು. ಇಂತಹ ಸ್ಥಳಗಳಿಗೆ ಭೇಟಿ ನೀಡಿದ ವೇಳೆ ನಾವು ಕೆಲವೊಂದು ಬಾಲ್ಯದ ವಿಚಾರಗಳನ್ನು ಹಂಚಿಕೊಳ್ಳುತ್ತೇವೆ. ಇದು ಇಬ್ಬರ ಮನಸ್ಸನ್ನು ಸರಿಯಾಗಿ ಅರಿಯಲು ಸಾಧ್ಯವಾಗಲಿದೆ. ಸಂಗೀತ ಸಾಧನಗಳನ್ನು ಜೊತೆಯಾಗಿ ಕಲಿಯಿರಿ. ಕೆಲವರಿಗೆ ಸಂಗಾತಿಯಲ್ಲಿ ಆಸಕ್ತಿ ಇದ್ದರೆ ಇನ್ನೂ ಕೆಲವರಿಗೆ ಇರದು. ಆದರೆ ದಾಂಪತ್ಯಗಳಲ್ಲಿ ಒಬ್ಬರಿಗೆ ಇದರ ಆಸಕ್ತಿ ಇದ್ದರೆ ಈಗ ಇಬ್ಬರು ಜೊತೆಯಾಗಿ ಹೋಗಿ ಇದನ್ನು ಕಲಿತುಕೊಂಡರೆ ಆಗ ಖಂಡಿತವಾಗಿಯೂ ಇದರಿಂದ ಬಾಂಧವ್ಯವು ವೃದ್ಧಿಯಾಗುವುದು. ಸಂಗೀತವು ಎಲ್ಲ ಒತ್ತಡವನ್ನು ಕಡಿಮೆ ಮಾಡುವುದನ್ನು ಹಾಗೂ ಸಂಬಂಧವನ್ನು ಬೆಳೆಸುವುದು. ನೀವು ಪ್ರೇಮ ವಿವಾಹವಾಗಿದ್ದರೆ ಆಗ ಖಂಡಿತವಾಗಿಯೂ ಪ್ರೇಮ ಪತ್ರ ಬರೆದಿರಬಹುದು. ಇಂದಿನ ದಿನಗಳಲ್ಲಿ ಎಲ್ಲವೂ ಅಂಗೈಗ ಮೇಲೆ ಮೊಬೈಲ್ನಲ್ಲಿ ಚೀಟಿಕೆ ಹೊಡೆಯುವುದರಲ್ಲಿ ಎಲ್ಲವನ್ನು ಬರೆಯಬಹುದು. ಆದರೆ ನಿಜವಾಗಿ ಒಂದು ಪತ್ರದಲ್ಲಿ ಬರೆದಂತಹ ಭಾವನೆಗಳನ್ನು ಇದರಲ್ಲಿ ಬರಲು ಸಾಧ್ಯವಾಗುವುದು. ಹೀಗಾಗಿ ನೀವು ಸ್ವಲ್ಪ ವರ್ಷ ಹಿಂದಿನ ಶೈಲಿಯಲ್ಲಿ ಪ್ರೇಮ ಪತ್ರವನ್ನು ಬರೆದರೆ ಅದು ನಿಮ್ಮ ನಡುವಿನ ಪ್ರೀತಿ ಹೆಚ್ಚಿಸುವುದು. ನಿಮಗಿಬ್ಬರಿಗೆ ತುಂಬ ಇಷ್ಟವಾಗಿರುವ ಜಾಗಕ್ಕೆ ನೀವಿಬ್ಬರು ಪಿಕ್ನಿಕ್ ಹೋಗಿ ಅಲ್ಲಿ ನಿಮ್ಮಿಷ್ಟದ ಆಹಾರ ಪಾನೀಯ ಇತ್ಯಾದಿಗಳನ್ನು ಕೊಂಡು ಹೋಗಿ ಇಬ್ಬರು ಜೊತೆಯಾಗಿ ಕುಳಿತುಕೊಂಡು ಇದನ್ನು ಸವಿಯುತ್ತಲಿದ್ದರೆ ಆಗ ನಿಮ್ಮ ನಡುವಿನ ಬಾಂಧವ್ಯ ಬೆಸೆಯುವುದು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ತಿಂಗಳಲ್ಲಿ ಒಂದು ಸಲ ಹೀಗೆ ಮಾಡಿದರೂ ನೀವು ಮತ್ತಷ್ಟು ಹತ್ತಿರವಾಗಿರುವಿರಿ. ದೂರ ಪ್ರಯಾಣ ಮಾಡಿ. ನೀವಿಬ್ಬರು ಇದುವರೆಗೆ ಬೇರೆ ರಾಜ್ಯ ಅಥವಾ ದೇಶಗಳಿಗೆ ಹೋಗದೇ ಇರಬಹುದು. ಅಲ್ಲಿಗೆ ನೀವು ಹೋಗಿ ಕೆಲವೊಂದು ಟ್ರೆಕ್ಕಿಂಗ್ ಅಥವಾ ಇತರ ಗುಂಪಿನ ಜೊತೆಗೆ ಸೇರಿಕೊಂಡು ದೂರ ಪ್ರಯಾಣದ ಮಾಡಿದರೆ ಅದು ನಿಮ್ಮಿಬ್ಬರ ನಡುವಿನ ಪ್ರೀತಿ ಹೆಚ್ಚಿಸುವುದು. ಅರ್ಥ ಆಯ್ತಾ ಫ್ರೆಂಡ್ಸ್? ಸಾಮಾನ್ಯವಾಗಿ ಪತ್ನಿಯಂತಹ ಅಡುಗೆ ರುಚಿಯನ್ನು ಪತಿಯ ಯಾವಾಗಲೂ ಸವಿಯುತ್ತದೆ. ಆದರೆ ಕೆಲವೊಮ್ಮೆ ಇಬ್ಬರ ಜೊತೆಯಾಗಿ ಅಡುಗೆ ಮಾಡಿದರೆ ಆಗ ಪರಸ್ಪರ ಬೇಸಿಗೆ ಹೆಚ್ಚಾಗುವುದು. ಇಬ್ಬರು ಇಷ್ಟವಿರುವ ಯಾವುದೇ ಅಡುಗೆಯನ್ನು ಜೊತೆಯಾಗಿ ಮಾಡಿ. ಇದು ಅಡುಗೆಯ ರುಚಿ ಹಾಗೂ ಪ್ರೀತಿಯನ್ನು ತುಂಬುವುದು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.